ಮಲ್ಲಸಂದ್ರ ಗ್ರಾಮದ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ. ರೋಗದ ಕರಿ ನೆರಳಲ್ಲಿ ಗ್ರಾಮಸ್ಥರು. ತುಮಕೂರು ತಾಲೂಕು ಮಲ್ಲಸಂದ್ರ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಸುಮಾರು 600 ಎಕರೆಯಷ್ಟು ವಿಸ್ತಾರ ಪ್ರದೇಶವನ್ನ ಹೊಂದಿರುವ ಮಲ್ಲಸಂದ್ರ ಕೆರೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸಾವನ್ನಪ್ಪುತ್ತಿರುವ ಮೀನುಗಳಿಂದ ಇಡೀ ಕೆರೆಯ ಕಲುಷಿತ ಪರಿಸರದೊಂದಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸಾಂಕ್ರಾಮಿಕ ರೋಗ ತಟ್ಟುವ ಭೀತಿ ಎದುರಾಗಿದೆ. ಪ್ರತಿನಿತ್ಯ ಕೆರೆಯಲ್ಲಿ ಸಾವನ್ನಪ್ಪುತ್ತಿರುವ ಸಾವಿರಾರು ಮೀನುಗಳು ಮಲ್ಲಸಂದ್ರ ಗ್ರಾಮದ ಕೆರೆ ಕೋಡಿಗೆ ಬಂದು ನಿಲ್ಲುತ್ತಿರುವುದರಿಂದ ನೀರು ಮುಂದೆ ಹರಿಯದೆ ನಿಂತ ನೀರಿನಲ್ಲಿ ಮೀನುಗಳು ಕೊಳೆತು ಕೆಟ್ಟ ವಾಸನೆ ಬರುತ್ತಿದ್ದು ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಈ ಘಟನೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಕೆರೆಯ ಸುತ್ತಮುತ್ತಲಿನ ಪರಿಸರ ಸಂಪೂರ್ಣ ಹಾಳಾಗಿದ್ದು ಮನೆಯಿಂದ ಹೊರಬರದೆ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದಾರೆ. ಕೂಡಲೇ ಮೀನುಗಳ ಸರಣಿ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಹಾಗೂ ಸತ್ತ ಮೀನುಗಳನ್ನು ಕೂಡಲೇ ಸ್ಥಳಾಂತರ ಮಾಡಬೇಕಾಗಿದ್ದು ಸ್ಥಳೀಯ ಆಡಳಿತಗಳು ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನಾವುಗಳು ದಿನ ಕಳೆಯುವುದೇ ದುಷ್ಕರವಾಗಿದೆ ಎಂದಿದ್ದಾರೆ. ಇದು ಒಂದು ವಾರದಿಂದ ಮುಂಚೆ ಏನಿರಲಿಲ್ಲ, ನೀರು ಒಟ್ಟ ಪ್ರಾಬ್ಲಮೇ. ಈ ವಾರದಿಂದ ಮೀನು ಸಿಕ್ಕಾಪಟ್ಟೆ ಸಾಯ್ತಾ ಇದೆ. ಇದು ತುಮಕೂರು ಕಡೆ ಬರೋದ್ರಿಂದ ನೀರಿಂದಲೇ ಪ್ರಾಬ್ಲಮ್ ಆಯ್ತು ಅನ್ನಿಸ್ತಾ ಐತೆ. ಇದು ಊರು ಗ್ರಾಮಾಭಿವೃದ್ಧಿ ಹತ್ರದಾಗಿರೋದ್ರಿಂದ ಭಾರಿ ಸಮಸ್ಯೆ ಐತೆ. ಹುಡುಗರಿಗೆಲ್ಲ ಹುಷಾರಿಲ್ದಂಗೆ ಆಗ್ತೈತೆ. ಸಿಕ್ಕಾಪಟ್ಟೆ ಮೀನು ಸಾಯ್ತೈತೆ. ಅವ್ರು ಏನೇ ಹೇಳಿರೋ ಅವರು ಕೆರೆ ಮಾಡ್ಕೊಂಡಿರೋರು ಏನು ತಗೊಂಡು ಹೋಗ್ತಿಲ್ಲ, ಏನೂ ಮಾಡ್ತಿಲ್ಲ. ಅವ್ರು ಸುಮ್ಮನೆ ಇದು ಮಾಡ್ತಾವ್ರೆ. ಇದು ಆದಷ್ಟು ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಇಲ್ಲ, ನೀರು ಮಾಮೂಲಿ ಕೊಳಕ್ಕೆ ನೀರು ಬಂದಿತ್ತು. ಆ ರೀಸೆಲ್ಲ ಈ ಥರ ಪ್ರಾಬ್ಲಮ್ ಇರೋದು. ಆಯ್ತಾ ಬೆಕ್ಕನೇ ಹೇಳಕ್ಕೆ ಸಖತ್ ಈ ಸೈಡ್ ಅಂತೂ ಫುಲ್ ಐತಿ. ಆ ಸೈಡೆಲ್ಲ ಸಖತ್ ಮೀನು ಸತ್ತವೆ. ಇದೇನು ತೂಕ ಮಾಡಿ ಹೇಳಕ್ಕಲ್ಲ, ಅಷ್ಟೊಂದು ಸತ್ತೈತೆ. ಅದೇನೇ ಇರಲಿ, 4 ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಬೃಹತ್ ಕೆರೆಯಲ್ಲಿ ನಿರಂತರವಾಗಿ ಸಾವನ್ನಪ್ಪಿ ಕೊಳೆಯುತ್ತಿರುವ ಮೀನು ನೀರಿನಲ್ಲಿ ಇರುವುದರಿಂದ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗುತ್ತಿರುವುದಂತೂ ಸುಳ್ಳಲ್ಲ. ಕೂಡಲೇ ಸ್ಥಳೀಯ ಆಡಳಿತಗಳು ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಬೃಹತ್ ಗಂಡಾಂತರ ಎದುರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ವರದಿ ಮಾರುತಿ ಪ್ರಸಾದ್, ತುಮಕೂರು. ಸರ್, ಇದು ತುಂಬ ದಿಕ್ಕಿಂದ ನೀರು ಸಿಕ್ಕಾಬಟ್ಟೆ ಗಲೀಜು ನೀರು, ಯೂಸ್ಡ್ ನೀರೆಲ್ಲ ಬರುತ್ತೆ. ಭೀಮಸಂದ್ರ ಕಡೆಯಿಂದ ಎಲ್ಲ ಸಿಕ್ಕಾಬಟ್ಟೆ ನೀರು ಬರುತ್ತೆ ಗಲೀಜು. ಸುಮಾರು 3-4 ವರ್ಷದಿಂದ ಇದೇ ಪ್ರಾಬ್ಲಮ್ ಇಲ್ಲಿ. ಸಿಕ್ಕಾಬಟ್ಟೆ ಮೀನೆಲ್ಲ ಸತ್ತೋಗೋದು, ಜನಕ್ಕೆ ಹುಷಾರಿಲ್ಲಂಗೆ ಆಗೋದು, ಸಕ್ಕ ಸ್ಮೆಲ್ಲು, ಜನ ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ಎಲ್ಲ ಮೂರು ಮುಚ್ಕೊಂಡು ಓಡಾಡ್ತಾರೆ. ಸಿಕ್ಕಾಬಟ್ಟೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹುಷಾರಿಲ್ಲಂಗೆ ಆಗ್ತಾ ಇದೆ ಹುಡುಗರಿಗೆಲ್ಲ. ಆದಷ್ಟು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಯಾರು ಸಂಬಂಧಪಟ್ಟ ಇಲಾಖೆರಾಗಲಿ ಯಾರಾಗಲಿ ಯಾರು ಬಂದು ನೋಡ್ತಿಲ್ಲ, ಏನೋ ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ. ಸುಮ್ಮನೆ ಇಲ್ಲೆಲ್ಲ ತೊಂದರೆ, ಸಿಕ್ಕಾಬಟ್ಟೆ ಮನೆಗಳವೆ, ಚಿಕ್ಕ ಚಿಕ್ಕ ಹುಡುಗರವೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಡ್ತೀವಿ. ಇದು ಅಲ್ಲೇ ಒಂದು 500-600 ಮನೆ ಇಲ್ಲೇ ಇದ್ದಾವೆ. ಔಟ್ ಸೈಡೆಲ್ಲ ಇದ್ದಾವೆ. ಇನ್ನು ತುಂಬ 1000 ಮನೆ. ಮೀನೆಲ್ಲ ಸತ್ತು ವಾಸನೆ ಬಂದ್ಬಿಟ್ಟ ಸರ್. ಅಲ್ಲೇ 5-6 ದಿವಸ ಮೇಲೆ ಆಯತ್ತೆ. ವಾಸನೆ ತಿರ್ಗಾಡಕ್ಕಾಗಲ್ಲ, ಕೂಕಣಕ್ಕಾಗಲ್ಲ. ಮನೆ ತಕ್ಕ ಒಳಗೂ ಮನಗಕ್ಕಾಗಲ್ಲ. ಅಷ್ಟು ವಾಸನೆ ಹೊಡಿತಾ ಐತಿ. ಯೋಚನೆ ಅಂತ ನಾವು ಹಿಂಗೆ ನಾವು ಓಡಾಡಕ್ಕಾಗಲ್ಲ, ಬರೋಕ್ಕಾಗಲ್ಲ. ಮನೆ ಒಳಕ್ಕೆ ಬರ್ತೈತೆ. ಯಾರು ಬಂದಿಲ್ಲ, ಎಲ್ಲ ಒಬ್ರು ಬಂದಿಲ್ಲ. ಹಿಂಗೆ ಆಗ್ತಾ ಐತೆ ಯಾವತ್ತಿಂದಲೂ ಅಷ್ಟೇ. ಯಾರು ಬಂದು ಸುಮ್ಮನೆ ನೋಡ್ತಾರೆ. ಗೊಬ್ಬು ಅಂತ ಒಳಗೆ ಮನಿಕೊಳಕ್ಕಾಗಲ್ಲ. ಕೆರೆಯಲ್ಲಿ ನಾವು ಆಲೆ ವಾರ 15 ದಿವಸದಿಂದ ಮೀನು ಸಿಕ್ಕಾಪಟ್ಟೆ ಸತ್ತುಬಿಟ್ಟು ಇಲ್ಲಿ ಭಾರಿ ತೊಂದರೆ ಆಗ್ತಾಯಿದೆ. ಭಾರಿ ದನಕರುಗಳಿಗೆ ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ಜನಗಳಿಗೆ ಅಂತೂ ಭಾರಿ ಸಮಸ್ಯೆ ಆಗಿದೆ. ಇದು ಯಾರು ಡಿ ಸಿ ಪರ್ಮಿಷನ್ ಕೊಟ್ಟರು, ಅವರು ಏನು ಬಂದು ನೋಡ್ತಾ ಇಲ್ಲ. ತಾಲೂಕ್ ಪಂಚಾಯತಿಗೆ ಅರ್ಜಿ ಕೊಟ್ಟರು, ಬರ್ತಾ ಇಲ್ಲ. ಯಾರೂ ಸಹ ಇಲ್ಲಿ ಬಂದು ಇಲ್ಲಿ ನೋಡ್ತಾ ಇಲ್ಲ. ಭಾರಿ ಜನಗಳು ಎಲ್ಲ ಕಾಯಿಲೆ ಬರೋ ಸ್ಥಿತಿಲಾಗಿದೆ. ಮೀನೆಲ್ಲ ಸತ್ತುಬಿಟ್ಟು ಎಲ್ಲ ಹುಳಗಳು ಬಿದ್ದುಬಿಟ್ಟವೆ.
ಯಾರಿಗೆ ಹೇಳಿದ್ರು ಯಾರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಸರ್. ಆಗಿತ್ತಾ ಇಲ್ಲಿ? ಇಲ್ಲ ಸರ್, ಹಾಗೆ ಅವಾಗ ಒಂದ್ಸಲ ಆಗಿತ್ತು, ಕೆರೆ ಕೋಡಿ ಬಂದ್ಬಿಟ್ಟು ಎಲ್ಲ ಆಚೆ ಹೊಟ್ಟೋಯಿತ್ತು. ಈಗ ಅಲ್ಲೇ 15 ದಿನದಿಂದ ಇಲ್ಲಿ ಎಲ್ಲ ಕೊಳತು ನಾರ್ತಾ ಇದೆ. ಯಾವ ದನ ಕರುಗಳಿಗೂ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ. ವಾಸನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದು ಭೀಮಸಂದ್ರ ಕೆರೆದು ಚರಂಡಿ ನೀರು ಬರ್ತಾ ಐತೆ, ಅದರಿಂದ ಸಾಯ್ತಾ ಇತ್ತು ಏನನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಸಿಕ್ಕಾಬಟ್ಟೆ ಮೀನು ಸಾಯ್ತಾ ಇತ್ತು.